ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಬೆಳಿಗ್ಗೆ ಇವಾಗ 5 ಗಂಟೆ. ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಸಾಯಿಬಾಬಾ ವಿಗ್ರಹ ತರಬೇಕು ಅಂತ ಅಂದ್ಕೊಂಡೆ. ಸೊ ನಿನ್ನೆ ಗುರುವಾರ ತೊಗೊಂಬಂದಿದ್ದೆ ಹೊಸದಾಗಿ. ಸೊ ಇವತ್ತು ಅದನ್ನ ಪೂಜೆ ಮಾಡ್ತಾಯಿದ್ದೀನಿ. ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬೇಗ ಬೇಗ ಪೂಜೆ ಮಾಡಿ ನೆಕ್ಸ್ಟ್ ನಾನು ಟಿಫನ್ ಮಾಡಿದೆ. ಗೀ ರೈಸು ಎಲ್ಲ ನನಗೆ ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಟಿಫನ್ ಮಾಡಿದೆ. ಸೊ ಅವರು ಆಫೀಸಿಗೆ ಹೋಗಿದ್ದಾರೆ, ಲನ ಸ್ಕೂಲಿಗೆ ಹೋಗಿದ್ದಾಳೆ. ಮಧ್ಯಾಹ್ನ ನಾನೊಬ್ಬಳೇ ಇರೋದ್ರಿಂದ ಮಧ್ಯಾಹ್ನ ನನಗೂ ಅದೇ ಗೀ ರೈಸ್ ಉಳಿದೋಯ್ತು. ಸೊ ಅದನ್ನೇ ತಿಂದು ಮಧ್ಯಾಹ್ನ ಏನೂ ವ್ಲಾಗ್ ನಾನು ಅಲ್ಲಿ ಮಾಡಲಿಲ್ಲ. ಸೊ ಹಾಗಾಗಿ ಇವಾಗ ಸಂಜೆಗೆ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಅವ್ರು ಬರೋಷ್ಟರಲ್ಲಿ ರೊಟ್ಟಿ ಮತ್ತು ಪಲ್ಯ ರೆಡಿ ಇದ್ದರೆ ಬಂದು ಊಟ ಮಾಡ್ಕೋತಾರಂತ. ಸೊ ಅಲ್ಲಿ ಹೊರಗಡೆ ಊಟ ಸರಿ ಇರೋಲ್ಲ ಅಂತ ಅವರು ಮಧ್ಯಾಹ್ನ ಅಲ್ಲಿ ಆಫೀಸಲ್ಲಿ ಊಟ ಮಾಡಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡ್ತಾರೆ. ಸೊ ಇಲ್ಲಿ ಬಂದು ಸಂಜೆ ಮನೇಲಿ ಏನು ಮಾಡಿರ್ತೀನೋ ಅದನ್ನೇ ತಿಂತಾರೆ. ಸೊ ಹಾಗಾಗಿ ಅವ್ರಿಗೆ ರೊಟ್ಟಿ ಮತ್ತು ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ. ಸೊ ಬೇಗ ಬೇಗ ರಾಗಿ ರೊಟ್ಟಿನೂ ಉದ್ದಾಯಿತು. ಸೊ ನೋಡಿ ಯಾವ ಥರ ಎಷ್ಟು ದೊಡ್ಡದಾಗಿ ಬಂದಿದೆ ರಾಗಿ ರೊಟ್ಟಿ. ಸೊ ಇದಕ್ಕೆ ನಾನು ಎಳ್ಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಳ್ಳನ್ನ ಹಾಕೋದ್ರಿಂದ ಸೊ ಡೈಲಿ ಎಳ್ಳು ಹಾಕದೇ ಇದ್ದರೂ ಇಲ್ಲಾಂದರೆ ಯಾವಾಗಾದರೂ ಹಾಕ್ಬೋದು. ಸೊ ಇಲ್ಲಿ ನಮ್ಮ ಕಡೆ ಎಲ್ಲ ರೊಟ್ಟಿಗೆ ಎಳ್ಳನ್ನ ಹಾಕ್ತಾರೆ. ಸಜ್ಜಿ ರೊಟ್ಟಿ ಮಾಡಿದಾಗ ಈ ಥರ ಎಲ್ಲ ಜಾಸ್ತಿ ಹಬ್ಬದ ಟೈಮ್ನಲ್ಲಿ ಈ ಥರ ಎಳ್ಳನ್ನ ಯೂಸ್ ಮಾಡಿ ರೊಟ್ಟಿನೆಲ್ಲ ಮಾಡ್ತಾರೆ. ಸೊ ಇಲ್ಲಿ ನಾನು ರಾಗಿ ರೊಟ್ಟಿಗೆ ಎಳ್ಳನ್ನ ಹಾಕ್ತಾಯಿದ್ದೀನಿ. ಸೊ ಎಳ್ಳನ್ನ ಹಾಕೋದ್ರಿಂದ ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಮ್ ತುಂಬ ಇರುತ್ತೆ. ಸೊ ಹಾಗಾಗಿ ನಮಗೆ ಮೂಳೆಗಳು ಸ್ಟ್ರಾಂಗ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ಇದನ್ನ ಎಳ್ಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ರೊಟ್ಟಿನೂ ತಿನ್ನೋಕೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಸೊ ಇಲ್ಲಿ ನಾನು ಇದನ್ನ ಒಂದು ಸೈಡ್ ಹಾಕಿ ಅದನ್ನ ಪ್ರೆಸ್ ಮಾಡಿ ಇಲ್ಲಿ ಹಂಚ ಮೇಲೆ ಹಾಕ್ತಾಯಿದ್ದೀನಿ. ಸೇಮ್ ನಾರ್ಮಲ್ ರೊಟ್ಟಿ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡಿದರೆ ಆಗೋಯ್ತು. ಸೊ ರೊಟ್ಟಿನಲ್ಲಿ ಒಂದು ಸ್ಪೆಷಲ್ ರೊಟ್ಟಿಯೇ ಅಂತ ಹೇಳ್ಬೋದು ಅಷ್ಟೇ, ಎಳ್ಳಿನ ರೊಟ್ಟಿಯಾಗಿ ಮಾಡ್ಬೋದು. ಸೊ ಇದನ್ನು ನೀವೇನಾದರೂ ಟ್ರೈ ಮಾಡಿದರೆ ಮಾಡಿ ಒಂದು ಸರಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಳ್ಳು ಕೂಡ ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ಫೈನಲಿ ನಾನು ಇಲ್ಲಿ ರೊಟ್ಟಿನ ಮಾಡಾಯಿತು. ಸೊ ಎರಡು ಸೈಡ್ ಚೆನ್ನಾಗಿ ಬೇಯಿಸಬೇಕು ರೊಟ್ಟಿನ. ಓಕೆ, ಎಷ್ಟು ಚೆನ್ನಾಗಿ ರೊಟ್ಟಿ ಬೇಯಿತು ಅಷ್ಟು ಚೆನ್ನಾಗಿ ನಾವು ಟೇಸ್ಟ್ ಬರುತ್ತೆ ಕೂಡ. ಆಮೇಲೆ ಇದೇ ಪ್ರೊಸೀಜರ್ ನಾನು ಎಲ್ಲದಕ್ಕೂ ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಎಳ್ಳನ್ನ ಎಲ್ಲ ಕಡೆ ಹಾಕಿ ನಾನು ಮಾಡ್ತಾಯಿದ್ದೀನಿ. ಓಕೆ, ಸೊ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಈ ಥರ ರೊಟ್ಟಿ ಹಬ್ಬ ಬಂದರೆ ಈ ಥರ ಒಂದು ರೊಟ್ಟಿ, ಸಜ್ಜೆ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ರೊಟ್ಟಿನೂ ನಾವು ಮಾಡಿ ಅದಕ್ಕೆ ಪುಡಿಗಳೆಲ್ಲ ಮಾಡ್ತೀವಿ. ಸೊ ಆ ಥರ ಎಲ್ಲ ಮಾಡಿ ಹಬ್ಬನ ನಾವು ಮಾಡೇ ಮಾಡ್ತೀವಿ. ಸೊ ಇದಕ್ಕೆ ಮೇನ್ ಕಾಂಬಿನೇಷನ್ ಅಂದರೆ ಈ ಕಾಳು ಪಲ್ಯ. ಸೊ ಹೆಸ್ರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ರೊಟ್ಟಿಗೆ. ಸೊ ಹಾಗಾಗಿ ನಾನು ಪಲ್ಯ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಆಗಲೇ. ಸೊ ಯಾವಾಗೇ ಆಗಲಿ ಈ ಥರ ಒಂದು ಪಲ್ಯ ಮಾಡಿದಾಗ ಬರೀ ಈ ಥರ ತರಕಾರಿ ಅಷ್ಟೇ ಹಾಕಿ ಮಾಡಿದರೆ ಅಲ್ಲಿ ಟೇಸ್ಟು ಅಷ್ಟೊಂದು ಟೇಸ್ಟಿ ಅನಿಸಲ್ಲ. ಸೊ ಯಾವುದೇ ಟೈಮ್ನಲ್ಲಿ ನಾವು ಇವಾಗ ನಮ್ಮ ಕಡೆ ಎಲ್ಲ ಏನಾದರೂ ಪಲ್ಯ ಮಾಡಿದರೆ ಸ್ಪೆಷಲಾಗಿ ಅದಕ್ಕೆ ಪುಡಿಗಳನ್ನ ನಾವು ಹಾಕ್ತೀವಿ. ಒಂದು ಗುರಾಳ್ ಪುಡಿ, ಇಲ್ಲ ಶೇಂಗಾ ಪುಡಿ, ಇಲ್ಲ ಅಚ್ಚಕಡಲೆ ಪುಡಿ ಅಂತ ಮಾಡ್ತೀವಿ. ಸೊ ಆ ಥರ ಒಂದೊಂದು ಪಲ್ಯಕ್ಕೆ ಒಂದೊಂದು ಪುಡಿನ ನಾವು ಹಾಕ್ತೀವಿ. ಸೊ ಅಲ್ಲಿ ನಮಗೆ ಟೇಸ್ಟನ್ನ ಇನ್ನೂ ಜಾಸ್ತಿ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇವಾಗ ಫೈನಲಿ ಇವಾಗ ಪಲ್ಯ ರೆಡಿ ಆಯಿತು. ಸೊ ನಾನು ಮಾಡಿಟ್ಟಿರೋ ಒಂದು ಗುರಾಳ್ ಪುಡಿನ ನಾನು ಇವಾಗ ಆ್ಯಡ್ ಮಾಡ್ತೀನಿ. ಸೊ ಈ ಉತ್ತರ ಕರ್ನಾಟಕ ಸೈಡು ಈ ಥರ ಕಾಳು ಪಲ್ಯ ಅಂತೂ
ಇದ್ದೇ ಇರುತ್ತೆ. ಒಂದು ಕಾಳು ಪಲ್ಯ ಇಲ್ಲ ತರಕಾರಿ ಪಲ್ಯಗಳೆಲ್ಲ ಪಕ್ಕ ರೊಟ್ಟಿಗೆ ಬೇಕೇ ಬೇಕು. ಸೊ ಇಲ್ಲಿ ನೋಡ್ತಾ ಇದ್ದರೆ ನಾನು ಇಲ್ಲಿ ಗುರಾಳ್ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೇ ಅದಕ್ಕೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡೋ ಒಂದು ಇಂಗ್ರೀಡಿಯೆಂಟ್ ಅಂತಲೇ ನಾನು ಹೇಳ್ತೀನಿ. ಸೊ ನಾರ್ಮಲಾಗಿ ಮಾಡಿದರೆ ಅದ್ರ ಅಷ್ಟೊಂದು ಟೇಸ್ಟಿ ಬರೋಲ್ಲ. ಒಂದು ಈ ಥರ ಪುಡಿ ಹಾಕಿದರೆ ಪಕ್ಕ ಟೇಸ್ಟ್ ಜಾಸ್ತಿ ಆಗುತ್ತೆ. ಸೊ ನೀವು ಈ ಥರ ಏನಾದರೂ ಮಾಡಿದರೆ ಪುಡಿನ ಹಾಕಿ ಮಾಡಿ ಅಂತ ಹೇಳ್ತೀನಿ. ಸೊ ಫೈನಲಿ ಇವಾಗ ಪುಡಿ ರೆಡಿ ಆಯಿತು. ನೋಡೋಣ ಬನ್ನಿ ನಮ್ಮ ಲನಾ ಮತ್ತು ಅರಣ್ ಏನು ಮಾಡ್ತಾಯಿದ್ದಾರೆ ಅಂತ. ಇವನೇನು ಮಾಡ್ತಿದ್ದಾನೆ? ಏನಪ್ಪ ಅಲ್ಲೋ ನೀನು ಮ್ಯಾಟ್ನೇನಕ್ಕೆ ಎಳಿತೀಯ ನೀನು? ಸೊ ಇವಾಗ ಲನ ಟೇಸ್ಟ್ ನೋಡ್ತಾಳೆ ರೊಟ್ಟಿ ತಿಂದು. ಓಕೆ ಬನ್ನಿ ನೋಡೋಣ. ಇಲ್ಲಿ ನಮ್ಮ ಲನನ್ಗೆ ರೊಟ್ಟಿ ಕಾಳು ಪಲ್ಯ ಅಂದರೆ ತುಂಬ ಇಷ್ಟ. ರೈಸ್ಗಿಂತ ತುಂಬ ಇಷ್ಟಪಡ್ತಾಳೆ ಈ ಥರ ರೊಟ್ಟಿ ಪಲ್ಯ ಮಾಡಿದರೆ. ಸೊ ನೋಡೋಣ ಏನು ಹೇಳ್ತಾಳೆ ಅಂತ. ಸೊ ಲನನ್ಗೆ ರೊಟ್ಟಿ ಪಲ್ಯ ಇಷ್ಟ ಆಯಿತು. ಅವಳಿಗೆ ಇಷ್ಟ ಆಗೋ ಥರನೇ ಖಾರ ಕಮ್ಮಿ ಹಾಕಿ ಕರೆಕ್ಟಾಗಿ ಅವಳಿಗೆ ಮಾಡಿಕೊಟ್ಟಿದ್ದೀನಿ. ಫೈನಲಿ ಇಷ್ಟ ಆಯಿತು. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.